ಬೆಂಗಳೂರಿನ ದೊಡ್ಡಬಳ್ಳಾಪುರ ಮೂಲದ ಮಧುತೇಜ್ ಅಂತ ಗುರುತಿಸಲಾಗಿದೆ. ಇವರು ಗೌರಿಬಿದನೂರು ತಾಲೂಕಿನ ಡಿಪಾಳ್ಯದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯಲ್ಲಿ ಮ್ಯಾನೇಜರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಮಧುತೇಜ್ ಅವರು ನಿನ್ನೆ ರಾತ್ರಿ ಸುಮಾರು 9 ಗಂಟೆಗೆ ಕಂಫರ್ಟ್ ಲಾಡ್ಜ್ನಲ್ಲಿ ಕೊಠಡಿಯನ್ನು ಪಡೆದುಕೊಂಡಿದ್ರು. ಮಾರನೇ ದಿನ ಬೆಳಿಗ್ಗೆ 9 ಗಂಟೆಯಾದರೂ ಅವರು ಕೊಠಡಿಯಿಂದ ಹೊರಬಂದಿರಲಿಲ್ಲ. ಆರಂಭದಲ್ಲಿ ಸಿಬ್ಬಂದಿ ಸಾಮಾನ್ಯ ಸಂಗತಿ ಅಂತ ಭಾವಿಸಿದ್ರು. ಆದರೆ ಸಂಜೆ 8 ಗಂಟೆಯಾದರೂ ಕೊಠಡಿಯ ಬಾಗಿಲು ತೆರೆಯದೇ ಇದ್ದಾಗ ಅನುಮಾನಗೊಂಡ ಲಾಡ್ಜ್ ಸಿಬ್ಬಂದಿ ಬಾಗಿಲನ್ನು ಬಲವಂತವಾಗಿ ತೆರೆದು ನೋಡಿದ್ದಾರೆ. ಈ ವೇಳೆ ಮಧುತೇಜ್ ಅವರು ಕೊಠಡಿಯೊಳಗೆ ಸಾವನ್ನಪ್ಪಿರುವುದು ಪತ್ತೆಯಾಗಿದ್ದು, ತಕ್ಷಣವೇ ಎಚ್ಚೆತ್ತ ಲಾಡ್ಜ್ ಸಿಬ್ಬಂದಿ ಗೌರಿಬಿದನೂರು ನಗರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಶೀಲನೆ ನಡೆಸಿ ಮೃತರ ಕುಟುಂಬಸ್ಥರಿಗೆ ಮಾಹಿತಿ ತಲುಪಿಸಿದ್ದಾರೆ. ಆಧಾರ್ ಮತ್ತೆಲ್ಲ ತಗೊಂಡು ರೀಚಾರ್ಜ್ಬಿಟ್ಟು ರೂಮ್ ಕೊಟ್ಟು ಎಲ್ಲ ರೆಫರೆನ್ಸ್ ಎಂಟ್ರಿ ಮಾಡಿಕೊಂಡು ಕೊಟ್ಟಾದಮೇಲೆ ರೂಮ್ನ ತೋರಿಸಿ ರೂಮ್ನ ಕೊಟ್ಟಿದ್ದೀವಿ. ಸರಿ ಸರ್ ಆಯಿತು ಅಂತ ರೂಮ್ ತಗೊಂಡು ಇನ್ನು ಬೆಳಿಗ್ಗೆ ಚೆಕ್ಔಟ್ ಟೈಮಲ್ಲಿ ಚೆಕ್ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಒಂದು ಸಲ ಹೋಗಿ ಡೋರ್ ಚೆಕ್ ಮಾಡಿದಾಗಲೂ ತೆಗಿಲಿಲ್ಲ. ಮತ್ತೆ ಇನ್ನೂ ಒಂದು ಸಲ ಹೋಗಿ ಚೆಕ್ ಮಾಡಿದೆ, 1-2 ಅವರ್ ಬಿಟ್ಟು, ಆವಾಗಲೂ ತೆಗಿಲಿಲ್ಲ. ಮತ್ತೆ ಒಂದು 6 ಗಂಟೆ 5:30-6 ಗಂಟೆ ಟೈಮಲ್ಲಿ ಮತ್ತೆ ಒಂದು ಸಲ ಹೋಗಿ ಚೆಕ್ ಮಾಡಿದಾಗ ಡೌಟ್ ಬಂತು ನನಗೆ. ಅದು ನಮಗೆ ಫಸ್ಟು ಈ ಥರ ಎಲ್ಲಿ ಸೂಸೈಡ್ ಆಗಿರೋದು ಅಂತ ಡೌಟ್ ಅಷ್ಟೊಂದು ನಮಗೆ ಗೊತ್ತಿರಲಿಲ್ಲ. ಇದೇ ಫಸ್ಟ್ ಟೈಮ್ ಅಂದ್ಬಿಟ್ಟು ನಾನೇನು ಮಾಡಿದೆ, ಹೇಳ್ತಿಲ್ವಲ್ಲ ಏನೋ ಡ್ರಿಂಕ್ಸ್ ಮಾಡಿ ಮಲಗಿರ್ಬೇಕು ಏನೋ ಅಂತೇಳಿ ಇರ್ಬೋದು ಅಂತೇಳಿ ಡೋರ್ನ ಸ್ವಲ್ಪ ಜಗ್ಗಿ ಓಪನ್ ಮಾಡಿದೆ. ಸಿಂಗಲ್ ಬೋಲ್ಟ್ ಹಾಕಿದ್ರೆ ಓಪನ್ ಮಾಡಿದ ತಕ್ಷಣ ನೋಡ್ತೀನಿ ಅವರು ಹ್ಯಾಂಗ್ ಮಾಡ್ಕೊಂಡಿದ್ರು. ಅಲ್ಲಿಗೆ ಬಂದು ಕೆಳಗಡೆ ಇನ್ಫಾರ್ಮ್ ಮಾಡಿಬಿಟ್ಟು ಓನರಿಗೆ ಫೋನ್ ಮಾಡಿದ್ರು, ಸ್ಟೇಷನ್ ಇನ್ಫಾರ್ಮ್ ಮಾಡಿ. ಸದ್ಯಕ್ಕೆ ಗೌರಿಬಿದನೂರು ನಗರ ಠಾಣೆ ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿ ಪ್ರಕರಣ ಕಾಯ್ದುಕೊಂಡಿದ್ದು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಪ್ರದೀಪ್, ಎ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ.